ನಮಸ್ಕಾರ. ಎಸ್ಪೆಷಲಿ ಈ ರಾಶಿ ನಕ್ಷತ್ರದವರನ್ನು ಮದುವೆ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ನರಕ ಗ್ಯಾರಂಟಿ. ಅದು ಹೆಣ್ಣು ಮಕ್ಕಳನ್ನು ಆಗಿರಲಿ, ಗಂಡು ಮಕ್ಕಳನ್ನು ಆಗಿರಲಿ. ಯಾವ್ಯಾವ ರಾಶಿ ನಕ್ಷತ್ರದವರು ಗೊತ್ತಾ? ಮೊದಲು ವಿಡಿಯೋ ಪೂರ್ತಿ ನೋಡ್ತಾ ಹೋಗಿ. ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಎಸ್ಪೆಷಲಿ ಈ ಈ ಮೇಷರಾಶಿ ಅಶ್ವಿನಿ ನಕ್ಷತ್ರ, ಸಿಂಹ ರಾಶಿ ಮಘ ನಕ್ಷತ್ರ, ವೃಶ್ಚಿಕ ರಾಶಿ ಜ್ಯೇಷ್ಠ ನಕ್ಷತ್ರ, ಮೀನ ರಾಶಿ ರೇವತಿ ನಕ್ಷತ್ರ, ಧನಸ್ಸು ರಾಶಿ ಮೂಲ ನಕ್ಷತ್ರ, ಕುಂಭ ರಾಶಿ ಶತಭಿಷ ನಕ್ಷತ್ರ, ಮಕರ ರಾಶಿ ಶ್ರವಣ ನಕ್ಷತ್ರ, ಧನಸ್ಸು ರಾಶಿ ಪೂರ್ವಾಷಾಢ ನಕ್ಷತ್ರ, ತುಲಾ ರಾಶಿ ಸ್ವಾತಿ ನಕ್ಷತ್ರ, ಸಿಂಹ ರಾಶಿ ಪುಬ್ಬ ನಕ್ಷತ್ರ, ಕಟಕ ರಾಶಿ ಪುಷ್ಯ ನಕ್ಷತ್ರ, ಮಿಥುನ ರಾಶಿ ಆರಿದ್ರ್ಯ ನಕ್ಷತ್ರ, ವೃಷಭ ರಾಶಿ ರೋಹಿಣಿ ನಕ್ಷತ್ರ. ಈ ಮೀನ ರಾಶಿ ಉತ್ತರ ಭಾದ್ರ ನಕ್ಷತ್ರದವರು ಆಗಿ 19ನೇ ತಾರೀಕು ಹುಟ್ಟಿದ್ರೆ, 19ನೇ ತಾರೀಕು 19 ಡೇಟಲ್ಲಿ ಹುಟ್ಟಿದವರು ಆಗಿದ್ದರೆ ಖಂಡಿತವಾಗ್ಲೂ ಮದುವೆ ಆದಮೇಲೆ ಸಿಕ್ಕಾಬಟ್ಟೆ ಗಂಡ ಹೆಂಡತಿ ನಡುವೆ ಜಗಳ, ಕಲಹ, ಮನಸ್ತಾಪ, ಭಿನ್ನಾಭಿಪ್ರಾಯ, ಕೋರ್ಟು ಕಚೇರಿ, ಪೊಲೀಸ್ ಸ್ಟೇಷನ್, ಡೈವರ್ಸ್ ವ್ಯಾಜ್ಗಳು ಹೊರಟೋಗ್ಬಿಡುತ್ತೆ. ಇವ್ರ ಹತ್ರ ಸಂಸಾರಗಳು ಮಾಡೋದೇ ದೊಡ್ಡ ಸವಾಲು. ಅಯ್ಯಯ್ಯಪ್ಪ, ಇವ್ರನ್ನ ಕಂಟ್ರೋಲ್ ಮಾಡೋದೇ ಭಾಳ ಕಷ್ಟ. ಅದರಲ್ಲೂ ಇವ್ರದ್ದೇನಾದರೂ ಈ ಮೇಷ ಲಗ್ನ, ಸಿಂಹ ಲಗ್ನ, ಧನುರ್ ಲಗ್ನ ಆಗಿ, ಅಥವಾ ತುಲಾ ಲಗ್ನ, ಅಥವಾ ವೃಶ್ಚಿಕ ಲಗ್ನ, ಅಥವಾ ಕುಂಭ ಲಗ್ನ, ಅಥವಾ ಮೀನ ಲಗ್ನ ಏನಾದರೂ ಆಗಿದ್ದರೆ, ಮಿಥುನ ಲಗ್ನ ಏನಾದರೂ ಆಗಿದ್ದರೆ ಇವ್ರನ್ನ ಕಂಟ್ರೋಲ್ ಮಾಡೋಕ್ಕೆ ಆಗಲ್ಲ, ಭಾಳ ಕಷ್ಟ. ಗಂಡು ಮಕ್ಕಳಾಗಲಿ ಹೆಣ್ಣು ಮಕ್ಕಳಾಗಲಿ. ಅದರಲ್ಲೂ ಯಾವುದೇ ಗ್ರಹದ ದಶಾಭುಕ್ತಿ ನಡೀಲಿ, ದಶಾಭುಕ್ತಿಗಳಲ್ಲಿ 1ನೇ ಮನೆ ನಾನು ಅನ್ನೋ ಮನೆ, ಅಹಂಕಾರದ ಮನೆ, ನನ್ನ ಮೇಲೆ ಗಮನ ಜಾಸ್ತಿ, ತನ್ನ ಮೇಲೆ ಗಮನ ಜಾಸ್ತಿ. ಇವ್ರು ಹೇಳಿದ್ದೇ ವೇದವಾಕ್ಯ, ಇವರು ನುಡಿದಿದ್ದೇ ವೇದವಾಕ್ಯ, ಯಾರ ಮಾತು ಕೇಳಲ್ಲ. ಸಿಟ್ಟು, ಕೋಪ, ಹಠ. 3ನೇ ಮನೆ ಸಿಟ್ಟು, ಕೋಪ, ಹಠ, ಒತ್ತಡದ ಮನೆ, ಸ್ಟ್ರೆಸ್ ಮನೆ. ಕೈಗೆ ಸಿಕ್ಕಿದ್ದು ಬಿಸಾಕ್ತಾರೆ, ಬಾಯಿ ಬೊಂಬಾಯಿ. 5ನೇ ಮನೆ ಇಷ್ಟ ಆಗಲ್ಲ, ಓವರ್ ಪ್ರೀತಿ, ಓವರ್ ಜಗಳ. 6ನೇ ಮನೆ ಗಂಡನೇ ಶತ್ರು, ಹೆಂಡತಿನೇ ಶತ್ರು. 8, 12ನೇ ಮನೆ ಜೊತೆಗೆ ನಡೆದು ಬಿಡ್ತು ಅಂದರೆ ಮುಗಿದೋಯ್ತು ಮದುವೆ ಜೀವನ. ಈ 1, 3, 4, 5, 6, 8, 12ನೇ ಮನೆ ಬಂದುಬಿಡ್ತು ಅಂತಂದರೆ ಗಂಡು ಮಕ್ಕಳದಾಗಿರಲಿ ಹೆಣ್ಣು ಮಕ್ಕಳದಾಗಿರಲಿ ಮದುವೆ ಜೀವನ ನರಕ. ದುಡ್ಡಿನ ವಿಚಾರದಲ್ಲಿರ್ಬೋದು, ಆಸ್ತಿ ವಿಚಾರದಲ್ಲಿರ್ಬೋದು, ಗಂಡನ ವಿಚಾರದಲ್ಲಿ, ಹೆಂಡತಿ ವಿಚಾರದಲ್ಲಿ, ಮಕ್ಕಳ ವಿಚಾರದಲ್ಲಿ, ಬಿಸ್ನೆಸ್ ವ್ಯಾಪಾರದ ವಿಚಾರದಲ್ಲಿ, ಅತ್ತೆ ಮಾವನ ವಿಚಾರದಲ್ಲಿರ್ಬೋದು, ನಾದಿನಿ ವಿಚಾರದಲ್ಲಿರ್ಬೋದು, ಅತ್ತೆ ಮಾವನ ಅಳಿಯನ ವಿಚಾರದಲ್ಲಿರ್ಬೋದು. ಅಬ್ಬಾ ಜಗಳ ಮನಸ್ತಾಪಗಳು ಬಂದು ಸಂಸಾರನೇ ಮಾಡಲ್ಲ ಅಂದ್ಬಿಡ್ತಾರೆ. ಅಷ್ಟು ಜಗಳ ಕಿತ್ತಾಡ್ಬಿಡ್ತಾರೆ. ಅರ್ಥ ಆಯ್ತಾ? ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ.